ಈಗ ಲೈಫ್ ಸ್ಟೈಲ್ ಚೇಂಜಸ್ ಏನೇನಾಗಿದೆ, ಅದರಿಂದ ಕ್ಯಾನ್ಸರ್ ಇನ್ಸಿಡೆನ್ಸಸ್ ಏನು ಕೋರಿಲೇಷನ್ ಇದೆ ಅನ್ನೋದನ್ನ ನಾವು ತಿಳ್ಕೊಡೋಣ. ಈಗ ಮೋಸ್ಟ್ ಬೇಸಿಕ್ ಅಂದರೆ ಟೊಬ್ಯಾಕೊ. ಈಗ ಟೊಬ್ಯಾಕೊ ಇನ್ಸಿಡೆನ್ಸು, ಟೊಬ್ಯಾಕೊ ಇನ್ ದ ಫಾರ್ಮ್ ಆಫ್ ಸ್ಮೋಕಿಂಗ್, ಸಿಗರೇಟ್ ಸ್ಮೋಕಿಂಗ್ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಅಥವಾ ಎಲೆ ಅಡಿಕೆ ಕಡ್ಡಿಪುಡಿ. ಎಲೆ ಅಡಿಕೆ ಕಡ್ಡಿಪುಡಿ ಎಲ್ಲ ತುಂಬ ದಿವಸದಿಂದ ಇತ್ತು ಮೊದಲಿಂದನೂ. ಈಗ ಜಾಸ್ತಿ ಆಗ್ತಿರೋದು ಸ್ಮೋಕಿಂಗ್. ಸೊ ಯಂಗ್ಸ್ಟರ್ಸ್ ಅಡೋಲೆಸೆನ್ಸಿಂದನೇ ಸ್ಮೋಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸ್ಮೋಕಿಂಗು ಮತ್ತು ಪ್ಯಾಸಿವ್ ಸ್ಮೋಕಿಂಗ್ ಇಸ್ ಆಲ್ಸೋ ವೆರಿ ಡೇಂಜರಸ್ಸು. ಸೊ ಸ್ಮೋಕಿಂಗು ಏನಂದರೆ ಈಗ ಒಂಥರ ಲೈಫ್ ಸ್ಟೈಲ್, ಇದು ಸ್ಟೈಲ್ ಆಗೋಗಿದೆ. ಜಾಸ್ತಿ ಸ್ಮೋಕ್ ಮಾಡೋದು ಕಾಲೇಜ್ಗಳಲ್ಲಿ ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ಟೊಬ್ಯಾಕೊ ತುಂಬ ಡೇಂಜರಸ್ಸು. ಅದು ಯಾವುದೇ ಕ್ಯಾನ್ಸರ್ ತೊಗೊಂಡ್ರು ನಾವು, ಓರಲ್ ಕ್ಯಾನ್ಸರ್ ಆಗಲಿ, ಲಂಗ್ ಕ್ಯಾನ್ಸರ್ ಆಗಲಿ, ಬ್ಲ್ಯಾಡರ್ ಕ್ಯಾನ್ಸರು, ಸ್ಟೊಮಕ್ ಕ್ಯಾನ್ಸರು, ಯಾವುದೇ ಕ್ಯಾನ್ಸರ್ ತೊಗೊಂಡ್ರು ಅದರಲ್ಲಿ ಟೊಬ್ಯಾಕೊ ಈಸ್ ಒನ್ ಆಫ್ ದ ಕಾಸಿಟಿವ್ ಅಂತ ರೆಕಾರ್ಡ್ ಆಗಿದೆ. ಅದು ಪ್ರೂವ್ ಆಗಿದೆ. ಸೊ ಟೊಬ್ಯಾಕೊ ಜಾಸ್ತಿ ಇನ್ಸಿಡೆನ್ಸಸ್, ಟೊಬ್ಯಾಕೊ ಸೇವನೆಯನ್ನು ತುಂಬ ಜಾಸ್ತಿ ಆಗ್ತಾಯಿದೆ. ಒಂದು. ಎರಡನೇದು, ಈಗ ಪ್ರೋಟೀನ್ ಇಂಟೇಕ್ ಅಂತ ಒಂದು ಸ್ಟಾರ್ಟ್ ಆಗೋಗಿದೆ. ಜಿಮ್ಗೆ ಹೋಗೋರು ಎಲ್ಲ ಏನು ಮಾಡ್ತಿದ್ದಾರೆ, ಈಗ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ಕೋಬೇಕು ಬಾಡಿಗೆ. ಈಗ ನಾರ್ಮಲ್ ಏಷ್ಯನ್ಸ್ ನಮಗೆಲ್ಲ 75% ಕಾರ್ಬೋಹೈಡ್ರೇಟ್ಸು, ಒಂದು 5% ಫ್ಯಾಟು, ಒಂದು 15% ಪ್ರೋಟೀನ್. ಇದು ನಮ್ಮ ಏಷ್ಯನ್ ಡಯಟ್ ಅದು. ಸೊ ಈಗೇನಾಗಿದೆ ಅಂದರೆ ಜಿಮ್ಗೆ ಹೋಗೋರೆಲ್ಲ ಪ್ರೋಟೀನ್ ಡಯಟ್ ಜಾಸ್ತಿ ತೊಗೋತೀವಿ. ಪ್ರೋಟೀನ್ ತೊಗೋಬೇಕು ಅಂತ. ಈ ಪ್ರೋಟೀನ್ ತೊಗೋಬೇಕು ಅಂದಾಗ ಏನು ಮಾಡ್ತಾರೆ ಅವರು, ಪ್ರೊಸೆಸ್ಡ್ ಚಿಕನ್, ರೆಡಿ ಚಿಕನ್ಗಳು ಸಿಗ್ತಾಯಿದೆ ಈಗ, ಅದನ್ನು ತುಂಬ ತೊಗೋತಾ ಇದ್ದಾರೆ. ಸೊ ಈ ಚಿಕನ್ಗಳು, ಈ ರೆಡಿ ಚಿಕನ್ಗಳನ್ನೆಲ್ಲ ತುಂಬ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಅಥವಾ ಅದನ್ನು ಬೆಳೆಸೋ ರೀತಿನೇ, ವಿಧಾನನೇ ಬೇರೆ ಚೇಂಜ್ ಆಗಿರೋದ್ರಿಂದ ಇದರಿಂದ ತುಂಬ ಅಫೆಕ್ಟ್ ಆಗ್ತಿದೆ ಬಾಡಿಗೆ, ಮತ್ತು ಇದರಿಂದನೂ ಕ್ಯಾನ್ಸರ್ ಇನ್ಸಿಡೆನ್ಸಸ್ ಜಾಸ್ತಿ ಆಗ್ತಾಯಿದೆ.